ಕಾರ್ಯಕರ್ತರು ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಪಟ್ಟಣ ಪಂಚಾಯಿತಿ ಮುಂಭಾಗದಿಂದ ತಾಲೂಕು ಕಚೇರಿಯವರೆಗೂ ಸಾವಿರಾರು ಕೆಎನ್ಆರ್ ಅಭಿಮಾನಿಗಳು ಪಾದಯಾತ್ರೆ ನಡೆಸಿ ತಹಶೀಲ್ದಾರ್ ಮಂಜುನಾಥ್ಗೆ ಮನವಿ ಪತ್ರ ಸಲ್ಲಿಸಿದರು. ಕೊರಟಗೆರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ರಾಜಣ್ಣನವರು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಇದ್ದಂತೆ ಅವರು ಮನಸ್ಸು ಮಾಡಿದರೆ ಯಾವುದೇ ಪಕ್ಷವನ್ನ ಸೋಲಿಸುವ ಅಥವಾ ಗೆಲ್ಲಿಸುವ ಶಕ್ತಿ ಹೊಂದಿದ್ದಾರೆ. ಅಂತಹ ಧೀಮಂತ ನಾಯಕನನ್ನು ಏಕಾಏಕಿ ಯಾವುದೇ ಕಾರಣಗಳಿಲ್ಲದೆ ಸಂಪುಟದಿಂದ ವಜಾಗೊಳಿಸಿರುವುದು ಖಂಡನೀಯ ಎಂದು ಡಿಸಿಸಿ ಬ್ಯಾಂಕ್ನ ತಾಲೂಕು ನಿರ್ದೇಶಕ ಹನುಮಾನ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ತುಮಕೂರು ಜಿಲ್ಲೆಯ ಅಹಿಂದ ನೇತಾರರಾದ ಕೆಎನ್ ರಾಜಣ್ಣನವರನ್ನು ಸಂಪುಟದಿಂದ ವಜಾ ಮಾಡಿರುವ ನಡೆಯನ್ನ ಖಂಡಿಸಿ ತಾಲೂಕಿನಾದ್ಯಂತ ಕಾಂಗ್ರೆಸ್ ನಾಯಕರಾದ ರಾಜಣ್ಣನವರು ಈ ಕೂಡಲೇ ಸಂಪುಟಕ್ಕೆ ಸೇರಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಾಗುವುದೆಂದು ನಾಯಕ ಸಮುದಾಯದ ಮುಖಂಡ ಹೊಳವನಹಳ್ಳಿ ಕೇಶವಮೂರ್ತಿ ತಿಳಿಸಿದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ ಸಾಹೇಬ್ರನ್ನ ಏನಿವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ನಿಜಕ್ಕೂ ಖಂಡನೀಯವಾದದ್ದು. ಅವರು ಒಂದು ಈ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಶಕ್ತಿ ಇದ್ದಂತೆ. ಹಾಗಾಗಿ ಅವರು ಬಡವರ ಪರ, ದೀನ ದಲಿತರ ಪರ, ಎಲ್ಲ ಸಮುದಾಯದ ಪರ ಅವರು ಯಾವಾಗಲೂ ಕೂಡ ಬಡವರ ಪರ ನಿಂತಿರ್ತಾರೆ. ಹಂಗಾಗಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ನಿಜಕ್ಕೂ ವಿಷಾದನೀಯ. ಕೂಡಲೇ ಇದನ್ನು ಹೈಕಮಾಂಡು ಮತ್ತು ಮೊನ್ನೆ ನಮ್ಮ ಗೃಹ ಸಚಿವರಂಥ ಪರಮೇಶ್ವರ್ ಸಾಹೇಬರು ಅವರು ಭಾಳ ಸ್ನೇಹದ ಒಂದು ಬಾಂಧವ್ಯ ಇದೆ. ಇವರು ಹೈಕಮಾಂಡ್ನಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹೈಕಮಾಂಡ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಅವರು ಕೂಡಲೇ ಹೈಕಮಾಂಡ್ ಜೊತೆ ಮಾತನಾಡಿ ತಮ್ಮ ಗೆಳೆಯರನ್ನು, ತಮ್ಮ ಸ್ನೇಹಿತರನ್ನು ಈ ಒಂದು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳೋಕ್ಕೆ ತಾವು ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ಅವರಿಗೆ ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು ಅವರಿಗೆ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆಗೊಳಿಸ್ಕೊಂಡು ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಕೇಳಿಕೊಂಡು ಇವತ್ತು ಕೊರಟಗೆರೆಯಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಎಲ್ಲ ಕೆಎನ್ಆರ್ ಅಭಿಮಾನಿ ಬಳಗದವರಿಗೆ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ಈ ದಿನ ನಾವು ಸೇರತಕ್ಕಂಥದ್ದು ಕೆಎನ್ ರಾಜಣ್ಣವರು, ಅವರು ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕಿನ 6ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಜನಾರ್ದನಾಗಿ ಅಧಿಕಾರಿಗಳು ಕೆಎನ್ ರಾಜಣ್ಣ ಅವರು ವಿನಾಕಾರಣ ಏನು ಕಳಂಕ ಇದ್ದಾನೆ, ಯಾವುದೇ ಒಂದು ಇದಿಲ್ಲದೆ ಅವರಿಗೆ ಮಂತ್ರಿಮಂಡಲದಿಂದ ತೆಗೆದಿದ್ದಾರೆ. ಅವರಿಗೆ ದಯಮಾಡಿ ಹೊಸದಾಗಿ ಅವರು ಮಂತ್ರಿಮಂಡಲಕ್ಕೆ ವಾಪಸ್ ತಗೋಬೇಕು, ಅವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಇವತ್ತಿಂದ ಕೊರಟಗೆರೆ ತಾಲೂಕಿನ ಎಲ್ಲ ಅಭಿಮಾನಿ ಬಳಗದವರು ಕೆಎನ್ಆರ್ ಅಭಿಮಾನಿ ಇದನ್ನು ಸೇರಿ ನಾವು ತಹಸೀಲ್ದಾರ್ ಮನವಿ ಪತ್ರ ಸಲ್ಲಿಸಿದ್ದೀವಿ. ದಯಮಾಡಿ ಎಲ್ಲರಿಗೂ ಬಂದಿದ್ದಕ್ಕೆ ಸಹಕಾರ ನೀಡಿದ್ದಕ್ಕೆ ಎಲ್ಲ ಅಭಿಮಾನಿ ಬಳಗದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಂಪುಟದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ನಾವೆಲ್ಲರೂ ಇವತ್ತು
ಬೃಹತ್ ಮೆರವಣಿಗೆ ಮತ್ತು ಚಳ್ಳಕೆರೆ ತಾಲೂಕಿನ ಎಲ್ಲ KNR ಅಭಿಮಾನಿ ಬಳಗದವರು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. KNR ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಕೂಡ ಒತ್ತಾಯಪೂರ್ವಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. KN ರಾಜಣ್ಣ ಅವರು ಸಹಕಾರ ಸಚಿವರು ಆಗಿ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಗೋಶಾಲೆಗಳನ್ನ ಇದು ಮಾಡಿದವಾಗ ಗೋಪಾಲಕರಿಗೆ ಊಟ ಕೂಡ ವಸತಿ ಅವರ ಉಚಿತ ಊಟ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಾಲ ಭೌತಿಕವಾಗಿರುವ ಮೃತ ರೈತರ ಸಾಲ ಮನ್ನಾ ಕೂಡ ಮಾಡಿದ್ದಾರೆ. ಆದ ಕಾರಣ ಅವರನ್ನು ನಮ್ಮ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ನಾವೆಲ್ಲ ಒತ್ತಾಯಪೂರ್ವಕವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ರಾಜಣ್ಣವರ ಅಭಿಮಾನಿ ಬಳಗದಿಂದ ಇವತ್ತು KN ರಾಜಣ್ಣವರಿಗೆ ಪುನರ್ ಸಂಪುಟ ಅವರಿಗೆ ಮತ್ತೆ ಸೇರ್ಪಡೆ ಮಾಡ್ಕೋಬೇಕಾಗಿ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟರು, ರಾಜಣ್ಣವ್ರನ್ನ ಕೈ ಬಿಟ್ಟರು. ತಿರ್ಗಾ ನಾಯಕ ಸಮಾಜ ಹೆಚ್ಚಿಗೆ ಅನ್ಯಾಯ ಆಗ್ತೈತೆ. ಅವರು ವಾಲ್ಮೀಕಿ ಸಮಾಜದ ಒಂದು ಶಕ್ತಿ, ಅವರು ವಾಲ್ಮೀಕಿ ಸಮಾಜದ ಒಂದು ಸಮಾಜದ ಆಸ್ತಿ. ಅವರು ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವುದೇ ಜಿಲ್ಲೆಗೆ ಹೋದ್ರು 25,000 to 30,000 ಅವ್ರದ್ದೇ ಆದ ಓಟ್ಗಳವೆ. ಅವ್ರನ್ನ ತಿರ್ಗಾ ಪುನರ್ ಇದು ಮಾಡಿಬಿಟ್ಟು ಸಂಪುಟಕ್ಕೆ ತಗೊಳ್ಳೋದು ಒಳ್ಳೆಯದು. ಅವರು ಯಾವುದೇ ಆಕ್ಷನ್ ಇಲ್ಲ, ಏನಿಲ್ಲ. ಅವರು ಸತ್ಯ ಹೇಳಿದ್ದಾರೆ. ಅಲ್ಲಿ ಹಿಂಗೆ ನಮ್ಮ ಸರ್ಕಾರ ಇತ್ತು ಅಂತ ಸತ್ಯ ಹೇಳಿರೋದಕ್ಕೆ ಈ ರೀತಿ ಆಗೈತೆ. ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿ ದಯವಿಟ್ಟು ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ರಾಜ್ಯಾದ್ಯಂತ ಹೋರಾಟ ನಡೀತಿದೆ. ಡೆಲ್ಲಿ ಚಲನೂ ಮಾಡಬೇಕು ಅಂತಲೂ ಇದ್ದೀವಿ. ನಿರಂತರ ಹೋರಾಟ ನಡೀತಿದೆ. ಆತ್ಮೀಯ KNR ಅಭಿಮಾನಿಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅನೇಕ ಪಕ್ಷದ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಹಾಗೆ ಪತ್ರಕರ್ತ ಮಿತ್ರರಿಗೆ, ಮೀಡಿಯಾದವರಿಗೆಲ್ಲ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಏನು ಸಹಕಾರಿ ಧುರೀಣರು, ಈ ರಾಜ್ಯ ಕಂಡಂತಹ ಅಪ್ರತಿಮ ಸಹಕಾರಿ ಸಚಿವರು, ಸುಮಾರು 40 ವರ್ಷಗಳು, 4 ದಶಕಗಳ ಕಾಲ ಈ ಒಂದು ಸಹಕಾರ ಕ್ಷೇತ್ರವನ್ನು ಆಳಿಕೊಂಡು ಬಂದು ಪ್ರತಿಯೊಬ್ಬ ಬಡವನನ್ನು ತಲುಪಿದಂಥ ಏಕೈಕ ರಾಜಕಾರಣಿ ಅದು ಯಾರಾದರೂ ಇದ್ದರೆ ಅದು KNR ಮಾತ್ರ. ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಿದ್ರು, ಅವರೆಲ್ಲ ಮೀಟರ್ ಬಡ್ಡಿಗೆ ದಂಧೆಗೆ ಸಿಲುಕಿ ಬೀದಿ ಪಾಲಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೆ 10,000 ರೂಪಾಯಿ ಸಾಲಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಂದವರು ಯಾರಾದರೂ ಇದ್ದರೆ ಅದು ರಾಜಣ್ಣವ್ರು ಮಾತ್ರ. ಬಡ್ಡಿ ರಹಿತವಾದಂಥ ಸಾಲ. ಅದೇ ರೀತಿ ರೈತರಿಗೆ 1 ಲಕ್ಷದವರೆಗೂ ಯಾರು ಸಾಲ ತಗೊಂಡಿದ್ರು, ಅವರು ಕುಟುಂಬದವರು ಸಾಲ ತಗೊಂಡಿರ್ತಕ್ಕಂಥವ್ರು ಮೃತರಾದರೆ ಆ ಒಂದು ಸಾಲವನ್ನು ಕೂಡ ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನು ತಂದಂಥವರು ಕೂಡ KN ರಾಜಣ್ಣನವರು. ಇನ್ನು ಸರ್ಕಾರದಲ್ಲಿ SC ST ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಶಿವಭಾಗ್ಯ, ಇವೆಲ್ಲ ಭಾಗ್ಯವನ್ನು ತಗೊಂಬಂದು ಕೊಟ್ಟಂಥ ನಾಯಕ ಕೂಡ KN ರಾಜಣ್ಣನವರು. ಈ ರಾಜ್ಯ ಭೀಕರ ಬರಗಾಲವನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಜಾನುವಾರುಗಳಿಗೆ ತಾಲೂಕು ಆಡಳಿತದಿಂದ, ಜಿಲ್ಲಾಡಳಿತದಿಂದ ಮೇವನ್ನು ಮಾತ್ರ ಸರಬರಾಜು ಮಾಡಿದ್ರು. ಆ ಸಂದರ್ಭದಲ್ಲಿ ರೈತರಿಗೆ ಮತ್ತು ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡದ್ದು ಕೂಡ ನಮ್ಮ KNR ಸಾಹೇಬರು ಮಾತ್ರ. KNR ಅಂದರೆ ಅದೊಂದು ಶಕ್ತಿ, ವ್ಯಕ್ತಿ ಅಲ್ಲ ಅವರು. ಹಾಗಾಗಿ ಕೊರೋನಾ ಸಂದರ್ಭದಲ್ಲೂ ಕೂಡ ಹಲವಾರು ಜನ ರಾಜಕಾರಣಿಗಳು ಹೋಗಿ ರಗ್ಗೊದ್ಕೊಂಡು ಮಲಗಿದ್ರು. ಆ ಸಂದರ್ಭದಲ್ಲಿ ಅವರ ಸುಪುತ್ರ MLC R ರಾಜೇಂದ್ರರವರು ಎಲ್ಲೆಲ್ಲಿ ನಿರಾಶ್ರಿತರ ಶೆಡ್ಗಳಿದ್ವು, ಕ್ವಾರಂಟೈನ್ ಕ್ಯಾಂಪ್ಗಳಿದ್ವು, ಎಲ್ಲ ಕಡೆ ಕೂಡ 3 ಹೊತ್ತದ ಊಟವನ್ನು ಸಪ್ಲೈ ಮಾಡಿದಂಥ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಮೊನ್ನೆ 75ನೇ ವರ್ಷದ ಅಭೂತಪೂರ್ವ ಅಮೃತ ಮಹೋತ್ಸವ ಹುಟ್ಟುಹಬ್ಬವನ್ನು ಆಚರಿಸಿದಾಗ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಆಗಮಿಸಿ ಅವರಿಗೆ ಶುಭ ಕೋರಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಒಂದು ಇದನ್ನು ನೋಡಿ ಸಹಿಸಲಾರತಕ್ಕಂಥ ಕೆಲವರು ಪಿತೂರಿಯನ್ನು ಮಾಡಿ ಅವರು ಮಾತಾಡಿದ್ದೇ ತಪ್ಪು, ಸತ್ಯನ ಹತ್ತಿಕ್ಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಂಪುಟದಿಂದ ಕೈ ಬಿಟ್ಟಿರೋದ್ರಿಂದ ನೀವು ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಗೌರಿಬಿದನೂರು ಮಾಡಿದ್ದಾರೆ, ಮಾನ್ವಿನಲ್ಲಿ ಮಾಡಿದ್ದಾರೆ, ಮೈಸೂರು ಮಾಡಿದ್ದಾರೆ, ಮಧುಗಿರಿ ಮಾಡಿದ್ದಾರೆ, ನೆನ್ನೆ ಕೊಡಗನಹಳ್ಳಿ ಮಾಡಿದ್ದಾರೆ. ಇದು ನಿರಂತರವಾಗಿ ನಡೆಯುತ್ತಾನೆ ಬರುತ್ತೆ. ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಯಾವುದೇ ಕಾರಣ ಕೊಡದೆ ಸತ್ಯ ಹೇಳಿ ತಪ್ಪು ಅಂತಕ್ಕಂಥದ್ದನ್ನು ಹೇಳಿ ವಜಾ ಮಾಡಿರೋದನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ಅವರನ್ನು ಮರುಸ್ಥಾಪಿಸಿ ಮತ್ತೆ ಮಂತ್ರಿಯಾಗಿ ಮುಂದುವರಿಸೋವರೆಗೂ ಕೂಡ KNR ಅಭಿಮಾನಿಗಳು ಇದನ್ನು ಖಂಡಿಸ್ತಾನೆ ಇರ್ತಾರೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ 15,000ಕ್ಕಿಂತ ಹೆಚ್ಚಿನ ಮತ ಹೊಂದಿರತಕ್ಕಂಥ ಏಕೈಕ ನಾಯಕ ಅದು ನಮ್ಮ KN ರಾಜಣ್ಣನವರು. ಹಿಂದುಳಿದ ವರ್ಗ ಇರ್ಬೋದು,
ಸಂಪುಟದಿಂದ ವಜಾ ಮಾಡಿರೋ ಬಗ್ಗೆ ಈ ದಿವಸ ಕೊಟ್ಗೆರೆ ತಾಲೂಕು ಎಲ್ಲ ಜನಾಂಗದ ವರ್ಗದವರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲ ಸೇರಿ ಈ ದಿವಸ ಒಂದು ಸ್ಟ್ರೈಕ್ ಮಾಡಿ ತಹಶೀಲ್ದಾರಿಗೆ ಮನವಿನ ಸಲ್ಲಿಸ್ತಾ ಇದ್ದೀವಿ. ಏಕೆಂದರೆ ಅವರು ಏನೋ ಸೂಟ್ ಕೇಸ್ ಕೊಟ್ಟೋ ಇಲ್ಲ ಇನ್ನೊಂದು ಕೊಟ್ಟೋ MLA ಆದಂಥವ್ರಲ್ಲ. 1970ನೇ ಇಸ್ವಿ ವಿದ್ಯಾರ್ಥಿ ಜೀವನದಲ್ಲೇ ಹೋರಾಟ ಮಾಡ್ಕೊಂಡು ಅಂದಿನ ಧೀಮಂತ ನಾಯಕರಾದಂಥ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸು ಅವರು ಅವರನ್ನು ಗುರುತಿಸಿ ಅವತ್ತಿನ ಕಾಲಕ್ಕೇ ಒಬ್ಬ ಯುವ ನಾಯಕನನ್ನು ಮಾಡಿ ಒಂದು ರಾಜಕೀಯಕ್ಕೆ ತಂದಂಥ ಒಂದು ಇದಿದೆ. ಅವ್ರಿಗೆ ಇವತ್ತಿನ ಇದಕ್ಕೆ 70ರಿಂದ ಇವತ್ತು 25ನೇ ಇಸ್ವಿಗೆ 55 ವರ್ಷ ಆಗಿದೆ. ಹುಟ್ಟು ಹೋರಾಟಗಾರರು ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮುಸ್ಲಿಮರ ಪರವಾಗಿ, ಎಲ್ಲ ಜನಾಂಗದ ಪರವಾಗಿ, ಲಿಂಗಾಯತರು, ಒಕ್ಕಲಿಗರು ಯಾವ ಜಾತಿ ಭೇದ ಎಣಿಸ್ತೆ ಅವರು ಹೋರಾಟ ಮಾಡ್ಕೊಂಡು ಅವರು ಯಾವುದೇ ಇದಿಲ್ಲದೆ ಗೆದ್ದು ಬಂದಂಥವ್ರನ್ನ ಏಕಾಏಕಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅವ್ರನ್ನ ಕೆಲವು ಕಾಣದ ವ್ಯಕ್ತಿಗಳು ಮರೆಯಾಗಿ ಅವರನ್ನು ಸಂಪುಟದಿಂದ ವಜಾ ಮಾಡೋ ಹಾಗೆ ಮಾಡಿ ಇವತ್ತು ತುಮಕೂರು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಕಾಂಗ್ರೆಸ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ತಾಳಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು DK ಶಿವಕುಮಾರ್ ಅವರೇ. ನಿಮಗೆ ಎಲ್ಲ ಕರ್ನಾಟಕ ರಾಜ್ಯದಿಂದ ಜನರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ದಯವಿಟ್ಟು ರಾಜಣ್ಣವ್ರನ್ನೇನಾದರೂ ಇದೇ ರೀತಿ ಮುಂದುವರಿಸ್ಕೊಂಡ್ರೆ ತುಮಕೂರು ಜಿಲ್ಲೆನಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಬರೀ ತುಮಕೂರು ಜಿಲ್ಲೆನಲ್ಲ, ಇಡೀ ಕರ್ನಾಟಕದಲ್ಲಿ ನೀವು ನೆಲ ಕಟ್ತೀರಾ. ಧೀಮಂತ ಒಬ್ಬ ಬಡವರ ನಾಯಕ, ದೀನದಲಿತರ ಪರವಾಗಿ 70ನೇ ಇಸ್ವಿಯಿಂದ ದೇವರಾಜ ಅರಸು ಆಶೀರ್ವಾದದಿಂದ ಅವತ್ತಿನ ಇಂದಿರಾ ಗಾಂಧಿಯವರು ತುಮಕೂರಿಗೆ ಬಂದಾಗ ದೇವರಾಜ ಅರಸು ಅವರು ಕರ್ಕೊಂಡೋಗಿ ಇಂದಿರಾ ಗಾಂಧಿಯವ್ರನ್ನ ಆಶೀರ್ವಾದ ಪಡಿಸಿ ಅವ್ರನ್ನ ಒಂದು ಕಾಂಗ್ರೆಸ್ನಲ್ಲಿ ಬೆಳೆಸಿದಂಥ ವ್ಯಕ್ತಿತ್ವ. ಅವರು ಎಲ್ಲ ಜನಾಂಗಕ್ಕೂ, ಇಂಥ ಜನಾಂಗ ಅನ್ನಂಗಿಲ್ಲ, ಅದೇನೋ ಹೇಳ್ತಾರಲ್ಲ ಆಚೆ ತಿರ್ಕೊಂಡು ತಿನ್ನೋರಿಂದ ಹಿಡಿದು ಅಕ್ಕಿ ಪಿಕ್ಕಿ ಎಲ್ಲರಿಗೂ ನಮ್ಮ PLD ಬ್ಯಾಂಕ್ನಲ್ಲಾಗಲಿ, ಸಹಕಾರ ಸಂಘದಲ್ಲಾಗಲಿ, DCC ಬ್ಯಾಂಕ್ನಲ್ಲಾಗಲಿ ಏನೂ ಇಲ್ದವ್ರಿಗೂ ಜಮೀನು ಇಲ್ದವ್ರಿಗೂ 50,000 ಕೊಟ್ಟು ತರಕಾರಿ ಮಾರ್ಕೊಳ್ಳಿ, ಅಂಗಡಿ ಹಾಕ್ಕೊಳ್ಳಿ, ಟೀ ಅಂಗಡಿ ಹಾಕ್ಕೊಳ್ಳಿ ಅಂತೇಳಿ ಒಂದು 10 ಗುಂಟೆ ಜಮೀನು ಇರೋರ್ಗು 50,000ದಿಂದ 1 ಲಕ್ಷ ಇದನ್ನು ಕೊಟ್ಟಿದ್ದಾರೆ ಲೋನ್ಗಳು. ಯಾಕೆಂದರೆ ಒಂದು ಕಾಲದಲ್ಲಿ 3,000 ರೂಪಾಯಿ ಮನ್ನಾ ಮಾಡಿದಂಥ ಧೀಮಂತ ನಾಯಕರು. ಅದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅಂದರೆ ಸ್ಕೂಲ್ಗೆ ಎಷ್ಟೋ ಜನ ಬಡಮಕ್ಕಳು ಇದನ್ನು ಚಪ್ಪಲಿ ಇಲ್ಲದೆ ಹೋಗ್ತಿದ್ದಂಥವ್ರು, ಅವ್ರನ್ನ ಗುರುತಿಸಿ ಸಿದ್ದರಾಮಯ್ಯನವ್ರಿಗೆ ಇದೊಂದು ಮಾಡಲೇಬೇಕು, ಸ್ಕೂಲು ಬಡಮಕ್ಕಳಿಗೆ, ಎಲ್ಲ ಜನಾಂಗಕ್ಕೂ, ಎಲ್ಲ ಮಕ್ಕಳಿಗೂ ಅಂತೇಳಿ ಸಲ್ಲಿಸಿದಂಥವ್ರನ್ನ ಇವತ್ತು ಏಕಾಏಕಿ ಕೈಬಿಟ್ಟು ಇಡೀ ತುಮಕೂರು ಜಿಲ್ಲೆ ಜನ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಯಾಕೆಂದರೆ ದೀನದಲಿತ ಅಲ್ಪಸಂಖ್ಯಾತರು ಯಾರು ಬಾಳಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ಕೈ ಮುಗಿದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಪರಮೇಶ್ವರ್ ಸಾಹೇಬರಿಗೆ ಮತ್ತು DK ಶಿವಕುಮಾರ್ಗೆ ಕೇಳ್ಕೊತೀವಿ, ಮತ್ತೆ ಸಂಪುಟ ಸೇರಿಸ್ಕೊಂಡು ಅವ್ರನ್ನ ಆ ಉನ್ನತ ಸ್ಥಾನಕ್ಕೆ ಏರಿಸಿ ದೀನದಲಿತರ ಬಗ್ಗೆ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ. ನಮ್ಮ ಸಾರ್ವಜನಿಕ ಬಂಧುಗಳಿಂದ ನಮ್ಮ ಜಿಲ್ಲೆಯ ಜನಪ್ರಿಯ ಪ್ರತಿನಿಧಿಗಳಾದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣ ಸಾಹೇಬರ ಒಂದು ಏನು ಅಭಿಮಾನಿ ಬಳಗದ ವತಿಯಿಂದ ಕೊರಟಗೆರೆ ತಾಲೂಕಲ್ಲಿ ಈ ದಿನ ಮಾನ್ಯರಿಗೆ ಸಚಿವ ಸ್ಥಾನವನ್ನು ಮತ್ತೊಮ್ಮೆ ಕಲ್ಪಿಸಬೇಕು ಅಂತೇಳಿ ಅವರ ಒಂದು ಜನಪರ ಕಾಳಜಿ ಮತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಲ್ತಕ್ಕಂಥ ಗಟ್ಟಿತನ ಹಾಗೂ ಯಾವುದೇ ಕೆಲಸ ಇದ್ದರೂ ಕೂಡ ಮಾಡಿಕೊಡುವಂಥ ಒಂದು ಮನೋಭಾವವನ್ನು ಹೊಂದಿರ್ತಕ್ಕಂಥ ಸನ್ಮಾನ್ಯರಿಗೆ ಅಧಿಕಾರ ಸ್ಥಾನ ಸಿಗಬೇಕು, ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ದಿನ ಸನ್ಮಾನ್ಯರ ಅಭಿಮಾನಿ ಬಳಗ ಹಾಗೂ ಕ್ಷೇತ್ರದ ಮತದಾರರು ಹಾಗೂ ಜಿಲ್ಲೆಯ ಸಾರ್ವಜನಿಕರು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಈಗ ಸಲ್ಲಿಸಿರುವ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತನ್ನ ಸರ್ಕಾರಕ್ಕೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸಂಬಂಧ